Recording button. Double tap to activate. जयति जयति भारत माता बुध गीता निखिल मतावन निरता नत जन सुहिता जयति जयति ಜಯತಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ಭಾಗಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ. ಝುಳು ಝುಳು ಹರಿಯುವ ಗಂಗೆ ಕಾವೇರಿ ಸಿಂಧು ಜಲಗಳ ನಾಡು, ನಿಗಿ ನಿಗಿ ಹೊಳೆಯುವ ಮುತ್ತಿನ ರತ್ನ ಸರದ ಬೀಡು, ರತ್ನ ಬಂಗಾರದ ಬೀಡು, ಕುಸುರಿನ ಕಲ್ಲಿನ ಮಧುರೆ ಬೆಳಗುವ ಹಳೆಬೀಡುಗಳ ಮಂದಿರಗಳ ಗೂಡು, ವಿಂಧ್ಯ ಹಿಮಾದ್ರಿ ಸಹ್ಯಾದ್ರಿ ಮಲಯಗಳ ಗಿರಿಗಹ್ವರಗಳ ಸುಂದರ ನಾಡು, ಮಾತೃಭೂಮಿ ಪ್ರಾಚೀನ ಕಲ್ಪನೆ. ರಾಷ್ಟ್ರ ಎಂದರೆ ಭೂಮಿಯ ಒಂದು ತುಂಡಾಗಲಿ ಜನತೆಯ ಒಂದು ಗುಂಪಾಗಲಿ ಅಲ್ಲ, ಅದೊಂದು ಸಹಜ ಸೃಷ್ಟಿ, ಒಂದೇ ಪರಂಪರೆ, ಇತಿಹಾಸ, ಒಂದೇ ಬಗೆಯ ಆಸೆ ಆಕಾಂಕ್ಷೆಗಳು, ಸುಖ ದುಃಖಗಳು, ಒಂದೇ ಶತ್ರು ಮಿತ್ರ ಭಾವನೆ ಹೊಂದಿ ಒಂದು ನಿರ್ದಿಷ್ಟ ನೈಸರ್ಗಿಕ ಮೇರೆಗಳನ್ನುಳ್ಳ ಭೂಭಾಗದಲ್ಲಿ ಮಕ್ಕಳಂತೆ ಬೆಳೆದು ಬರುವ ಜನಾಂಗವೇ ಒಂದು ರಾಷ್ಟ್ರ. ಕೇವಲ ವರ್ತಮಾನ ಕಾಲದ ಉದ್ದೇಶಗಳ ಗುಣಾಕಾರಕ್ಕೆ ರಾಷ್ಟ್ರ ಒಳಪಡುವುದಿಲ್ಲ. ಭೂತಕಾಲದ ಇತಿಹಾಸ ಪರಂಪರೆಗಳ ಆಳ ಅದಕ್ಕೆ ಇರುತ್ತದೆ. ಭವಿಷ್ಯತ್ತಿನ ಆಸೆ ಆಕಾಂಕ್ಷೆಗಳ ಔನ್ನತ್ಯವೂ ಅದಕ್ಕಿರುತ್ತದೆ. ನಮ್ಮ ರಾಷ್ಟ್ರದ ಆತ್ಮಶಕ್ತಿ ಶತಶತಮಾನಗಳಿಂದ ಅಖಂಡವಾಗಿ ಬೆಳೆದು ಬಂದಿದೆ. ಮಾನವನ ಜೀವನ ಅವ್ಯವಸ್ಥೆಯ ಅನೇಕ ಪ್ರಯೋಗಗಳು ಇಲ್ಲಿ ನಡೆದಿವೆ. ಅವೆಲ್ಲದರ ಪರಿಪಾಕವಾಗಿ ಒಂದು ಶ್ರೇಷ್ಠ ಸಾಂಸ್ಕೃತಿಕ ಸಂಪತ್ತು, ಆದರ್ಶ ಜೀವನ ಪದ್ಧತಿಯನ್ನು ನಮ್ಮ ಪೂರ್ವಜರು ಬಹು ಮೊದಲೇ ನಿರ್ಮಿಸಿದರು. ತಮ್ಮ ದೇಶವನ್ನು ತಾಯಿ ಎಂದು ಕರೆದು ತಮ್ಮೆಲ್ಲ ಶ್ರದ್ಧಾಭಕ್ತಿಗಳನ್ನು ಅದರ ಪದತಲದಲ್ಲಿ ಅರ್ಪಿಸಿದರು. ವಾಸ್ತವಿಕವಾಗಿ ಭಾರತ ಎಂಬ ಹೆಸರು ಇದು ನಮ್ಮ ತಾಯಿ ಎಂಬುದನ್ನು ಸೂಚಿಸುತ್ತದೆ. ಭಾರತದೊಂದಿಗೆ ಇತರ ಅನೇಕ ಹೆಸರುಗಳಿಂದ ಈ ಗೌರವಶಾಲಿ ಭೂಮಿಯು ಕರೆಯಲ್ಪಡುತ್ತಿದೆ. ಪ್ರಾರಂಭದಲ್ಲಿ ಇದನ್ನು ಅಜನಾಭ ವರ್ಷ ಹೀಗೆ ಪುರಾಣ 5ನೇ ಸ್ಕಂದ 7ನೇ ಅಧ್ಯಾಯ 3ನೇ ಶ್ಲೋಕ ಎಂದು ಕರೆದರು. ಅಜ ಎಂದರೆ ಅಜನ್ಮನ ಭಗವಾನ್ ವಿಷ್ಣು ನಾಭಿಕಮಲದ ಮೇಲೆ ಈ ದೇಶ ನಿಂತಿದೆ ಎಂದು ವ್ಯಾಖ್ಯಾನವಿದೆ. ಶ್ರೀಮದ್ ಭಾಗವತದ ಪ್ರಕಾರ ಅಜನಾಭ ವರ್ಷವೇ ಮಾನವನ ಮೂಲ ಸ್ಥಾನ. ವಾಯುಪುರಾಣದಲ್ಲಿ ಭಾರತವನ್ನು ಹಿಮವತ್ ವರ್ಷ 35.2 ಎಂದು ಕರೆಯಲಾಗಿದೆ. ಆದರೆ ಇವೆಲ್ಲಕ್ಕಿಂತ ಭಾರತ ಅಥವಾ ಭಾರತ ವರ್ಷ ಎಂಬುದೇ ಹೆಚ್ಚು ಪ್ರಸಿದ್ಧವಾಗಿದೆ. ಭರತನಿಂದಾಗಿ ಈ ನಾಡು ಭಾರತ ಎನಿಸಿತು. ಸ್ವಯಂಭೂ ಮನುವಿನ ಮಗ ಪ್ರಿಯವ್ರತನ ಪುತ್ರ ನಾಭಿಯ ಮಗ ಋಷಭನ ಜ್ಯೇಷ್ಠ ಪುತ್ರ ಭರತ. ಇವನೇ ಋಷಭನ ಬಳಿಕ
ಈ ಭೂಮಿಯ ಚಕ್ರವರ್ತಿ ಎನಿಸಿದ ಆ ಪರಾಕ್ರಮಿಯಿಂದ ಈ ನಾಡು ಭಾರತವಾಯಿತು ಎಂದು ವಾಯುಪುರಾಣದಲ್ಲಿದೆ. 33, 51, 52ರ ಶ್ಲೋಕದಲ್ಲಿ ಭಾಗವತ 5, 7, 3 ಮತ್ತು ಮಾರ್ಕಂಡೇಯ ಪುರಾಣದ ಪ್ರಕಾರ 53ನೇ ಸ್ಕಂದ 33ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕಗಳಲ್ಲಿ ಈ ಮಾತಿಗೆ ಪುಷ್ಟಿ ಸಿಗುತ್ತದೆ. ಆದರೆ ದುಷ್ಯಂತ ಶಕುಂತಲೆಯರ ಮಗನಾದ ಭರತನಿಂದ ಈ ದೇಶ ಭಾರತವಾಯಿತು ಎಂಬ ಸಂಗತಿ ಮೂಲ ಭಾರತದಲ್ಲಿದೆ. ಈ ಭರತನು ಒಬ್ಬ ಪರಾಕ್ರಮಿ, ಸಾರ್ವಭೌಮನಾಗಿದ್ದ. 4 ದಿಕ್ಕುಗಳ ಸಮಗ್ರ ಭೂಭಾಗವನ್ನು ಗೆದ್ದು ಭರತನು 100ಕ್ಕೂ ಹೆಚ್ಚು ಅಶ್ವಮೇಧ ಯಜ್ಞಗಳನ್ನು ಮಾಡಿದನೆಂದು ಕಥೆ ಐತ್ರೇಯ ಬ್ರಾಹ್ಮಣ 8:23 ಹೇಳುತ್ತದೆ. ಅವುಗಳ ಪೈಕಿ 78 ಯಜ್ಞಗಳನ್ನು ಯಮುನೆಯ ದಡದಲ್ಲಿ, 25 ಯಜ್ಞಗಳನ್ನು ಗಂಗಾ ತೀರದಲ್ಲಿ ನಡೆಸಿದ್ದ ದಾಖಲೆ ಶತಪಥ ಬ್ರಾಹ್ಮಣದಲ್ಲಿದೆ. 13, 5, 4, 1 ಇದರಲ್ಲಿ ಇದೆ. ಭರತ ಎಂಬ ಪದಕ್ಕೆ ಮೂಲ ಪೋಷಿಸು, ಭರಿಸು ಎಂಬ ಅರ್ಥವುಳ್ಳ ಭೃ ಧಾತುವಿನಲ್ಲಿದೆ. ಇದಕ್ಕೆ ಬೆಳಕು ನೀಡು, ಜ್ಞಾನ ನೀಡು, ಭಗವಂತ ಎಂಬ ಅರ್ಥಗಳು ಇವೆ. ಆದ್ದರಿಂದ ವಿಶ್ವವನ್ನು ಪೋಷಿಸಿದ, ವಿಶ್ವಕ್ಕೆ ಬೆಳಕು ನೀಡಿದ, ಜ್ಞಾನ ನೀಡಿದ ಭಗವಂತನ ನಾಡು ಭಾರತವಾಯಿತು. ಈ ಶಬ್ದದ ಅರ್ಥ ವ್ಯಾಪ್ತಿ ಬಹು ವಿಶಾಲವಾಗಿದೆ. ಭಾರತ ಇದು ಪ್ರಗತಿಯ ಚಿಹ್ನೆ. ಭರತನಾಟ್ಯಶಾಸ್ತ್ರದಲ್ಲೂ ಹೆಚ್ಚಿನ ಅರ್ಥ ಪಡೆದಿದೆ. ಭಾ ಎಂದರೆ ಭಾರತ. 3 ಅಕ್ಷರಗಳು ಭಾವ, ರಾಗ, ತಾಳಗಳನ್ನು ಪ್ರತಿನಿಧಿಸುತ್ತದೆ. ಇವು ಪರಸ್ಪರ ಹೊಂದಿಕೊಂಡಾಗ ಸಂಗೀತದಲ್ಲಿ ಸಾಮರಸ್ಯ, ಅಂತೆಯೇ ವಿವಿಧತೆಯಲ್ಲಿ ಏಕತೆ, ಏಕಸೂತ್ರತೆ ಅನುಭವಕ್ಕೆ ಬಂದಾಗ ರಾಷ್ಟ್ರದಲ್ಲಿ ಸಾಮರಸ್ಯ. ಭಾರತ ಒಂದು ರಾಷ್ಟ್ರವೇ ಎಂಬುದು ಅನೇಕ ಬುದ್ಧಿಜೀವಿಗಳನ್ನು ಕಾಡಿದ ಪ್ರಶ್ನೆ. ರಾಷ್ಟ್ರೀಯತೆ ಎಂಬುದು ನಮಗೆ ಬ್ರಿಟಿಷರ ಕೊಡುಗೆ ಎಂದು ನಂಬಿರುವ ಸಾಕಷ್ಟು ಪಂಡಿತರು ನಮ್ಮಲ್ಲಿ ಇದ್ದಾರೆ. ಹಿಂದೂಗಳಿಗೆ ಮಾತೃಭೂಮಿಯ ಕಲ್ಪನೆ ಇರಲಿಲ್ಲ. ಅವರು ಸದಾ ಕಚ್ಚಾಡುತ್ತಿದ್ದ, ಬುಡಕಟ್ಟಾಗಿ ಹಂಚಿ ಹೋಗಿದ್ದರು. ಭಾರತ ಒಂದು ವಿಲಾಸ ವಾಯುಗುಣ ಭಾರತ ಒಂದು ವಿವಿಧ ವಾಯುಗುಣ ಮತ್ತು ಭೂಗುಣಗಳನ್ನು ಹೊಂದಿರುವ ಉಪಖಂಡ. ಇದಕ್ಕೆ ಒಂದು ರಾಷ್ಟ್ರ ಎಂದು ಕರೆಸಿಕೊಳ್ಳುವ ಯೋಗ್ಯತೆ ಇಲ್ಲ. ಹೀಗೆ ಅನೇಕ ಬಗೆಯಲ್ಲಿ ನಂಬಿದವರು ಇದ್ದಾರೆ. ನಮ್ಮಲ್ಲಿ ಮೊದಲ ಬಾರಿಗೆ ಒಂದು ಆಡಳಿತ, ಒಂದು ಕಾಯಿದೆ ಕ್ರಮ, ಒಂದು ಸಂಪರ್ಕ ಭಾಷೆ, ಒಂದು ಶಿಕ್ಷಣ ಪದ್ಧತಿ ಕೊಟ್ಟವರು ಬ್ರಿಟಿಷರೇ. ಭಾರತ ರಾಷ್ಟ್ರೀಯ ಸಾಂದ್ರತೆ, ರಾಷ್ಟ್ರೀಯ ಕಾಂಗ್ರೆಸ್, ಮಹಾ
ಮಹಾಸಭೆಗೆ ಬುನಾದಿ ಹಾಕಿದ ಜೂನ್ ನಮ್ಮ ರಾಷ್ಟ್ರೀಯತೆಯ ಜನಕ ಎಂದು ನಂಬಿ ಹಲವರಲ್ಲಿದೆ. ತಮ್ಮ ಸಾಮ್ರಾಜ್ಯದ ಶಾಹಿಯ ಒಳ ಉದ್ದೇಶಗಳ ಸಾಧನೆಗಾಗಿ ಈ ಬಗೆಯ ಕುಹಕ ಕಲ್ಪನೆಗಳನ್ನು ನಮ್ಮ ಜನರಲ್ಲಿ ಹರಿಯಬಿಟ್ಟವರು ಬ್ರಿಟಿಷರೇ. ಇದರಿಂದಾಗಿ ನಮ್ಮ ಮಾತೃಭೂಮಿಯ ಅಖಂಡ ವೈಚಿತ್ರದ ಪ್ರಜ್ಞೆ ಅಳಿಸಿ ಹೋಗಲಿ ಎಂಬುದೇ ಅವರ ಇಚ್ಛೆಯಾಗಿತ್ತು. ಈ ನಾಡಿನ ಶಿಕ್ಷಿತರೆನಿಸಿಕೊಂಡವರು ಆಂಗ್ಲರ ಮೋಸದ ಬಲೆಗೆ ಸಿಲುಕಿದುದು ದುರದೃಷ್ಟಕರ. ಸತ್ಯವೆಂದರೆ ಚರಿತ್ರೆ ಕಣ್ಣು ಬಿಡುವ ಮೊದಲೇ ನಾವು ಒಂದು ರಾಷ್ಟ್ರವಾಗಿ ಅದರಲ್ಲಿ ನಿಂತಿದ್ದೆವು. ಜಗತ್ತಿನ ಇತಿಹಾಸದ ಮೊದಲ ಪುಟದಲ್ಲಿ ಭಾರತದ ಯೋಗಜ್ಞಾನವೇ ತುಂಬಿ ತುಳುಕಬೇಕು. ಪಾಶ್ಚಾತ್ಯರು ಮಾನವರಂತಾಗುವ ಮೊದಲೇ ನಾವು ಒಂದು ಅಖಂಡ ಮಾತೃಭೂಮಿಯಲ್ಲಿ ನೆಲೆಸಿದ ರಾಷ್ಟ್ರವಾಗಿದ್ದೆವು. ಪೃಥ್ವ್ಯಾ ಸಮುದ್ರ ಪರ್ಯಂತಾಯ ಏಕರಾತ್ ಸಮುದ್ರದವರೆಗಿನ ಇಡೀ ಭೂಮಿ ಒಂದು ರಾಷ್ಟ್ರ ಎಂಬುದು ವೇದಗಳ ಕಹಳೆಯ ಮೊಳಗು. ಸಹಸ್ರಾರು ವರ್ಷಗಳ ಹಿಂದೆಯೇ ನಮ್ಮ ಪರಾಕ್ರಮಿ ಪೂರ್ವಜರು ನಾಡಿನ 4 ಸೀಮೆಗಳನ್ನು ತಿಳಿಸುವ ಈ ಮಾತು ಹೇಳಿದುದು. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತಿಃ. ವಿಷ್ಣು ಪುರಾಣ 2:3 ಸಾಗರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಭೂಮಿಗೆ ಭರತವರ್ಷ ಎಂದು ಹೆಸರು. ಭಾರತೀಯರು ಅದರ ಮಕ್ಕಳು. ವಾಯುಪುರಾಣ ಸಹ 4ನೇ ಸ್ಕಂದ 5ನೇ ಅಧ್ಯಾಯ 81ನೇ ಶ್ಲೋಕದಲ್ಲಿ ಈ ಮಾತಿಗೆ ಮನ್ನಣೆ ನೀಡುತ್ತದೆ. ಆಯತೋ ಯಾ ಕುಮಾರ ಖ್ಯಾದ ಗಂಗಪ್ರಭಾವಶ್ಚೈವ. ಕನ್ಯಾಕುಮಾರಿಯಿಂದ ಗಂಗೆಯ ಉಗಮ ಸ್ತೋತ್ರದವರೆಗೆ ಹಬ್ಬಿದ ಈ ಭೂಮಿ ಭಾರತ ಎಂದಿದೆ. ಹಿಮಾಲಯಾತ್ ಸಮಾರಭ್ಯಂ ಯಾವದೊಂದು ಸರೋವರಂ ತಂ ದೇವನಿರ್ಮಾತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಬಾರ್ಹತ್ಪತ್ಯುಶಾಸ್ತ್ರಂ. ಹಿಮಾಲಯದಿಂದ ಹಿಂದೂ ಸರೋವರ ಹಿಂದೂ ಮಹಾಸಾಗರದವರೆಗೆ ವ್ಯಾಪಿಸಿರುವ ದೇವನಿರ್ಮಿತ ದೇಶವೇ ಹಿಂದೂಸ್ಥಾನವೆಂದು ಪ್ರಸಿದ್ಧವಾಗಿದೆ. ವೇದಗಳಲ್ಲೂ ನಾಡನ್ನು ಕುರಿತು ಮಾತೃಭಾವ ವ್ಯಕ್ತವಾಗಿದೆ. ಭೂಮಿ ಸೂಕ್ತದಲ್ಲಿ ಭೂಮಿ ಸೂಕ್ತದಲ್ಲಿ 2:1:1 ಇದನ್ನು ಭಾರತದ ರಾಷ್ಟ್ರೀಯತೆಗೆ ಎಂದರೂ ತಪ್ಪಾಗಲಾರದು. ಸೂಕ್ತದಲ್ಲಿ ಬರುವ 63 ಮಂತ್ರಗಳು ದೇಶಭಕ್ತಿ
ಭಾವನೆಯನ್ನು ಹೊರಸೂಸುತ್ತವೆ. ವೇದ ಪುರಾಣಗಳಂತೆಯೇ ನಮ್ಮ ಮಹಾಕಾವ್ಯಗಳಲ್ಲೂ ಮಾತೃಭೂಮಿಯ ವಿಶಾಲ ರೂಪದ ದರ್ಶನ ನಮಗಾಗುತ್ತದೆ. ಇಕ್ಷ್ವಾಕುಣಾಮಿಯಂ ಭೂಮಿ ಸಮುಲವನ ಕಾಮನ ಶೃಣು ಮೃಗಪಕ್ಷಿ ಮನೋವ್ಯಾಮ್ಯಂ ಮನುಷ್ಯಾಣಂ ನಿಗ್ರಹಾನಾಗೃಹವೇ. ರಾಮಾಯಣ. ಪರ್ವತ ಉದ್ಯಾನವನ ಕಾಡುಗಳಿಂದ ತುಂಬಿದ ಈ ಭೂಮಿ ಇಕ್ಷ್ವಾಕು ವಂಶದವರಿಗೆ ಸೇರಿದ್ದು. ಇದರಲ್ಲಿ ಮೃಗ ಪಕ್ಷಿ ಮನುಷ್ಯರಿಗೆ ನಿಗ್ರಹ ಅನುಗ್ರಹ ನೀಡುವುದೆಲ್ಲವೂ ಅವರ ಪಾಲಿಗೆ ಸೇರಿದ್ದು. ಅತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಾಗರಾಧಿಪಃ. ಪೂರ್ವಾಪರವು ತೋಯಾನಿಧಿ ವಗಾಹ್ಯ ಸ್ಥಿತಂ ಪೃಥ್ವ್ಯಾ ಜಲ ಮಾನದಂಡಂ. ಕುಮಾರ ಸಂಭವದಲ್ಲಿ ಕಾಳಿದಾಸ. ಉತ್ತರ ದಿಕ್ಕಿನಲ್ಲಿ ದೇವತೆಗಳ ಆತ್ಮದಂತಿರುವ ಪರ್ವತರಾಜ ಹಿಮಾಲಯವಿದೆ. ಪೂರ್ವ ಪಶ್ಚಿಮಗಳಲ್ಲಿ ಸಮುದ್ರವನ್ನಾಲಂಗಿಸುತ್ತಾ ಭೂಮಿಯ ಮಾನದಂಡದಂತೆ ಅದು ಸ್ಥಿರವಾಗಿ ನಿಂತಿದೆ. ಹಿಮವತ್ ಸಮುದ್ರಾಂತರ್ಮುದಿಚ್ಚಿತ್ಯಂ ಯೋಜನ ಸಹಸ್ರ ಪರಿಮಾಣಂ. ಸಾಗರಗಳ ಉತ್ತರಕ್ಕೆ ಹಿಮಾಲಯವರೆಗೆ ದೇಶದ ಉದ್ದ 1000 ಯೋಜನೆಗಳು. ಇವುಗಳ ಜೊತೆಯಲ್ಲಿಯೇ ಸೇತು ಹಿಮಾಚಲ, ಕನ್ಯಾಕುಮಾರಿಯಿಂದ ಕೈಲಾಸ, ಕಾಶಿ ರಾಮೇಶ್ವರ, ಕಕದಿಂದ ಕಾಮರೂಪ, ಅಟಕ್ದಿಂದ ಕಟಕ್ ಮುಂತಾದ ಪ್ರಚಲಿತ ನುಡಿಗಟ್ಟುಗಳ ಮೂಲಕ ನಮ್ಮ ಸಮಾಜವು ಭಾರತದ ಉದ್ದ ಅಗಲ ವ್ಯಾಪ್ತಿಯನ್ನು ಸ್ಪಷ್ಟಪಡಿಸಿದೆ. ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. 100 ಮತ ನಮಗಿರಲಿ, 100 ಮಾತಾಗಿರಲಿ, ನಾಡಿನ ಜನಮನ ನಾವೆಲ್ಲ ಒಂದೇ. ಕುಲಭೇದ ನೆಲಭೇದ ಜಾತಿ ಭೇದವ ತೊರೆದು ಕಾಳಗಕ್ಕೆ ಒಂದಾಗಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. Stop record.